everyone fine. ಜಾತಿ ನಿಂದನೆ ಹಾಗೂ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಮುನಿರತ್ನಗೆ ಇವತ್ತು ಜೈಲ ಅಥವಾ ಮತ್ತೆ ಬೇಲ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇಂದು ಬಿಜೆಪಿ ಶಾಸಕ ಮುನಿರತ್ನ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಜಾತಿ ನಿಂದನೆ ಹಾಗೂ ಲಂಚ ಕೇಳಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಕರಣಗಳು ದಾಖಲಾಗಿತ್ತು. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಮುನಿರತ್ನ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಜೈಲೇ ಗತಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇವತ್ತು ಅವರ ಜಾಮೀನಿನ ಅರ್ಜಿಯ ಭವಿಷ್ಯ ನಿರ್ಧಾರ ಆಗತ್ತೆ. 82ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನಿನ ತೀರ್ಪು ಇವತ್ತು ಪ್ರಕಟ ಆಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ ಜಾಮೀನು ತೀರ್ಪನ್ನ ಕಾಯ್ದಿರಿಸಿತ್ತು. ಶಾಸಕರಿಗೆ ಮತ್ತೆ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ನಿನ್ನೆ ಮುನಿರತ್ನ ಪರವಾಗಿ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ವಾದವನ್ನು ಮಂಡನೆ ಮಾಡಿದ್ರು. ಸರ್ಕಾರ ಮತ್ತು ದೂರುದಾರ ಪರ ವಕೀಲ ಪ್ರದೀಪ್ ಅವರು ಕೂಡ ವಾದ ಮಂಡನೆ ಮಾಡಿದ್ರು. ಸರ್ಕಾರದ ಪರವಾಗಿ ಯಾರು ದೂರು ಕೊಟ್ಟಿದ್ರು, ಎರಡು ಪ್ರಕರಣಗಳನ್ನು ದಾಖಲು ಮಾಡಿದ್ರು, ಅವರ ಪರ ವಕೀಲ ಪ್ರದೀಪ್ ಅವರು ಕೂಡ ವಾದ ಮಂಡನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಮುನಿರತ್ನ ಅವರಿಗೆ ಬೇಲ್ ಕೊಡಬಾರ್ದು ಅಂತ ಅವರು ಕೂಡ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು. ವೇಲು ನಾಯ್ಕರ್ ಪರವಾಗಿ ವಕೀಲ ಸೂರ್ಯ ಮುಕುಂದರಾಜ್ ಅವರು ಕೂಡ ವಾದ ಮಂಡನೆ ಮಾಡಿದ್ರು. ವಾದ ಹಾಗೂ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿ ಕೋರ್ಟ್ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿದೆ. ಹೀಗಾಗಿ ಇವತ್ತು ಈ ಒಂದು ಪ್ರಕರಣದ ತೀರ್ಪು ಹೊರಬರುತ್ತೆ. ಅಂದರೆ ಈ ಒಂದು ಜಾಮೀನಿನ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜಾಮೀನಿನ ಅರ್ಜಿಯ ಒಂದು ತೀರ್ಪು ಇವತ್ತು ಹೊರಬೀಳುತ್ತೆ. ಹೀಗಾಗಿ ಮುನಿರತ್ನ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲೇ ಗತಿಯಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ, ಅನುಮಾನ ಕಾಡ್ತಾ ಇರುವಂಥದ್ದು. ಮುನಿರತ್ನ ಅವರ ಜಾಮೀನಿನ ಭವಿಷ್ಯ ಏನಾಗತ್ತೆ, ಅದರ ಮೇಲೆ ಅವರ ರಾಜಕೀಯ ಭವಿಷ್ಯ ಕೂಡ ನಿರ್ಧಾರ ಆಗತ್ತೆ. ಹೀಗಾಗಿ ಮುನಿರತ್ನ ಅವರ ಭವಿಷ್ಯ ಏನಾಗತ್ತೆ ಅನ್ನುವಂಥದ್ದನ್ನು ಇವತ್ತಿಗೆ ಕಾದು ನೋಡಬೇಕಾಗತ್ತೆ. ನ್ಯಾಯಾಧೀಶರು ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಜಾಮೀನು ಕೊಡ್ತಾರಾ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಗ್ರ್ಯಾಂಟ್ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಮುನಿರತ್ನ ಅವರ ಪರ ವಕೀಲರು ಅಂದರೆ ಕಳೆದ ಬಾರಿ ನಡೆದಂತಹ ವಾದ ಪ್ರತಿವಾದದಲ್ಲಿ ಮುನಿರತ್ನ ಅವರ ಪರವಾಗಿ ವಕೀಲ ಅಶೋಕ್ ಹಾರನಹಳ್ಳಿ ವಾದ ಮಂಡನೆ ಮಾಡಿದರು. ಈ ಘಟನೆ ಗುತ್ತಿಗೆದಾರ ಚಲುವರಾಜ ಅವರ ಮುಂದೆ ನಡೆದಿದೆ. ಈ ಘಟನೆ ಏನಿದೆಯಲ್ಲ ಅದು ಗುತ್ತಿಗೆದಾರರಾಗಿರುವಂತಹ ಚಲುವರಾಜು ಅವರ ಮುಂದೆ ನಡೆದಿದೆ. ಆ ವೇಳೆ ದೂರುದಾರರ ಜನಾಂಗ ನಿಂದನೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಜನಾಂಗೀಯ ನಿಂದನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಘಟನೆ ನಡೆದಿರೋದು ಮೇ 18ಕ್ಕೆ, ಆದರೆ ಸೆಪ್ಟೆಂಬರ್ 13ರಂದು ಇವರು ದೂರು ಕೊಡ್ತಾರೆ. ಅದರ ಮರುದಿನ ದೂರಿಗೆ ಸಂಬಂಧಪಟ್ಟಂತೆ ಬಂಧನ ಮಾಡಲಾಗತ್ತೆ. ಅಟ್ರಾಸಿಟಿ ಕೇಸ್ ಸಂಬಂಧ ಆರೋಪಿಗಳನ್ನು ಯಾವಾಗ ಬಂಧಿಸಬೇಕು ಅಂತ ವಾದ ಕೂಡ ಅವರು ಮಂಡನೆ ಮಾಡಿದ್ದಾರೆ. ಬಂಧನಕ್ಕೂ ಮೊದಲು ಅನುಸರಿಸಬೇಕಾಗಿರುವಂತಹ ಕ್ರಮಗಳು ಏನಿತ್ತು ಅದನ್ನು ಸರಿಯಾಗಿ ಕ್ರಮಗಳನ್ನು ಅನುಸರಣೆ ಮಾಡಿಲ್ಲ ಅಂತ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಇನ್ನು ತೀರ್ಪನ್ನು ಉಲ್ಲೇಖಿಸಿ ವಾದ ಮಂಡನೆ ಮಾಡಿದ್ರು. ಇಡೀ ಪ್ರಕರಣವನ್ನು ಸೂಕ್ಷ್ಮವಾಗಿ ನೋಡಿದಾಗ ಇದರ ಹಿಂದೆ ರಾಜಕೀಯ ಪಿತೂರಿ ಇದೆ. ದೂರುದಾರರ ಕಸ ವಿಲೇವಾರಿ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ದೂರು ಕೊಟ್ಟಿದ್ದಾರಲ್ವೇ ಅವರು ಕಸ ವಿಲೇವಾರಿ ಗುತ್ತಿಗೆದಾರನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರಿಯಾಗಿ ಶುಚಿಗೊಳಿಸದೇ ಇದ್ದಾಗ ಶಾಸಕರು ಅದನ್ನು ಕೇಳ್ತಾರೆ. ಅದನ್ನು ಶಾಸಕರು ಕೇಳುವಂಥದ್ದು ಕೂಡ ಸಾಮಾನ್ಯವಾಗಿರುತ್ತೆ. ಇದು ಇಡೀ ಪ್ರಕರಣವನ್ನು ನೋಡಿದಾಗ, ಈ ಪ್ರಕರಣ ಏನಿದೆ ಅದನ್ನು ಸಂಪೂರ್ಣವಾಗಿ ನೋಡಿದಾಗ ಒಂದು ರೀತಿ ಈ ದೂರು ರಾಜಕೀಯ ಪ್ರೇರಿತವಾಗಿ ಇದೆ. ಈ ಎರಡೂ ದೂರುಗಳು ಕೂಡ ರಾಜಕೀಯ ಪ್ರೇರಿತವಾಗಿ ದಾಖಲಾಗಿದ್ದಾವೆ. ಕಳೆದ ವಿಧಾನಸಭೆ ಲೋಕಸಭಾ ಚುನಾವಣೆಯಲ್ಲಿ ಆಡಳಿತಾರೂಢ ಪಕ್ಷದ ವಿರುದ್ಧ ಅವರು ಕೆಲಸ ಮಾಡಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮವರು ಸೋಲಾಗಿದ್ದಾರೆ. ಅದೇ ರೀತಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ನಮಗೆ ಸೋಲಾಗಿದೆ. ಹೀಗಾಗಿ ಕೆಲವು ರಾಜಕಾರಣಿಗಳು ಶಾಸಕ ಮುನಿರತ್ನ ಅವರ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದಾರೆ. ಇದರಿಂದ ಸೋಲಿನ ನೋವನ್ನು ತಡೆದುಕೊಳ್ಳಲಾಗದೆ ದೊಡ್ಡ ಷಡ್ಯಂತ್ರವನ್ನು ನಡೆಸಲಾಗ್ತಾ ಇದೆ. ಇದರಿಂದಾಗಿ ಈ ದೂರಿನಲ್ಲಿ ಯಾವುದೇ ನೈಜತೆ ಇಲ್ಲ.
ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರುವಂತಹ ಪ್ರಕರಣಗಳು. ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಪ್ರಕರಣವನ್ನು ಉಲ್ಲೇಖಿಸಿ ಕೂಡ ಅವರು ವಾದ ಮಂಡನೆ ಮಾಡಿದ್ದಾರೆ. ದೆಹಲಿ ಸಿಎಂ ಕೇಜ್ರಿವಾಲ್ ಏನಿದ್ದಾರೆ ಅವರ ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡಿದ್ರು. ನನ್ನ ಕಕ್ಷಿದಾರರಿಗೆ ಜಾಮೀನು ನೀಡಬೇಕು ಅಂತ ಮುನಿರತ್ನ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪರವಾಗಿ ವಕೀಲ ಪ್ರದೀಪ್ ಅವರು ಕೂಡ ವಾದ ಮಂಡನೆ ಮಾಡಿದ್ರು, ಪ್ರತಿವಾದವನ್ನು ಸಲ್ಲಿಕೆ ಮಾಡಿದ್ರು. ಅವರು ಯಾವ ರೀತಿಯಾಗಿ ವಾದ ಮಂಡನೆ ಮಾಡಿದ್ರು ಅಂತ ನೋಡೋದಾದರೆ, ಘಟನೆ ಬಗ್ಗೆ ದೂರುದಾರ ನೀಡಿರುವಂತಹ ದೂರಿನ ಸಾರಾಂಶವನ್ನು ಓದಿ ವಾದ ಮಂಡನೆ ಮಾಡಿದ್ದಾರೆ. ಅಂದರೆ ಏನು ಪ್ರಕರಣ ದಾಖಲು ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ದೂರಿನ ಸಾರಾಂಶ ಏನಿತ್ತು ಅದನ್ನು ಓದಿ ವಾದ ಮಂಡನೆ ಮಾಡಿದರು. 9.5 ವರ್ಷಗಳಿಂದ ದೂರುದಾರರನ್ನು ಆತನ ಸ್ನೇಹಿತರ ಮುಂದೆ ಜಾತಿಯನ್ನು ಉಲ್ಲೇಖಿಸಿ ನಿಂದನೆ ಮಾಡಿದ್ದಾರೆ. ಯಾವುದೇ ರಹಸ್ಯ ಸ್ಥಳದಲ್ಲಿ ಅವರು ನಿಂದನೆ ಮಾಡಿಲ್ಲ. ಅಂದರೆ ಏನೋ ಯಾರೂ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಿಂದನೆ ಮಾಡಿದ್ದಾರೆ ಅಂತೇನಿಲ್ಲ. ತಮ್ಮ ಕಚೇರಿಯಲ್ಲೇ ಆತನ ಸ್ನೇಹಿತರು ಮುನಿರತ್ನ ಸಿಬ್ಬಂದಿಗಳ ಮುಂದೆ ನಿಂದಿಸಿದ್ದಾರೆ. ಅಂದರೆ ತಮ್ಮ ಕಚೇರಿಯಲ್ಲಿ ಅವರ ಸ್ನೇಹಿತರೇನಿದ್ರು ಅವರ ಮುಂದೆ ಮುನಿರತ್ನ ತಮ್ಮ ಸಿಬ್ಬಂದಿಗಳ ಮುಂದೆ ಅವರನ್ನು ನಿಂದನೆ ಮಾಡಿದ್ದಾರೆ. ದಾಖಲಾಗಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಆಡಿಯೋ ವಿಡಿಯೋ ಎರಡೂ ಕೂಡ ಸಾಕ್ಷ್ಯಗಳಿದ್ದಾವೆ. ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಮರ್ಯಾದೆಗೆ ಧಕ್ಕೆ ತರುವಂತೆ ಇವರು ನಿಂದನೆ ಮಾಡಿದ್ದಾರೆ. ಅದು ಶಾಸಕರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ. ಏನು ಶಾಸಕರಾಗಿರಲಿಲ್ಲ, ಮತ್ತೊಂದು ಮಗದೊಂದು ಅಂತ ಹೇಳಿದರೂ ಕೂಡ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ಕರ್ತವ್ಯದ ಅವಧಿಯಲ್ಲಿ ಯಾವಾಗ ಶಾಸಕರಾಗಿದ್ರಲ್ವೇ ಆ ಸಂದರ್ಭದಲ್ಲೇ ಅವರು ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಅಂತ ವಕೀಲ ಪ್ರದೀಪ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಜಾತಿಯ ಬಗ್ಗೆ ಮಾತನಾಡೋದು ಕೂಡ ಅಪರಾಧ ಆಗತ್ತೆ, ಆದರೆ ಅಪರಾಧ ಅಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. 2015ರಿಂದ ಅವರು ನೋವನ್ನು ಅನುಭವಿಸ್ತಾ ಬರ್ತಾ ಇದ್ರು. ಆರೋಪಿತರ ವಿರುದ್ಧ 8 ಕ್ರಿಮಿನಲ್ ಪ್ರಕರಣಗಳು ಕೂಡ ಬಾಕಿ ಇದ್ದಾವೆ. ಅಂದರೆ ಮುನಿರತ್ನ ಅವರ ವಿರುದ್ಧ 8 ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇದೆ ಅಂತ ನ್ಯಾಯಾಲಯಕ್ಕೆ ಅವರು ಮನವರಿಕೆ ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ತನಿಖೆ ಕೂಡ ನಡೀತಾ ಇರೋದ್ರಿಂದಾಗಿ ಸಾಕ್ಷ್ಯಗಳಿಗೆ ಅವರು ಬೆದರಿಕೆ ಒಡ್ಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಆ ಶಾಸಕರು ಕೂಡ ಹೌದು, ಮಾಜಿ ಶಾಸಕರು. ಹೀಗಾಗಿ ಜಾಮೀನು ಅವರಿಗೆ ಯಾವುದೇ ಕಾರಣಕ್ಕೂ ನೀಡಬಾರ್ದು ಅಂತ ಪ್ರದೀಪ್ ಅವರು ವಾದ ಮಂಡನೆ ಮಾಡಿದ್ರು. ಯಾವುದೇ ವ್ಯಕ್ತಿಯ ಜಾತಿಯ ಬಗ್ಗೆ ಬರೆದ್ರೂ ಕೂಡ ಮಾತನಾಡಿದ್ರು, ಸನ್ನೆಯನ್ನು ಮಾಡಿದರೂ ಕೂಡ ಅಪರಾಧ. ಈ ಪ್ರಕರಣದಲ್ಲಿ ಚೆಲುವರಾಜು ಮುಂದೆ ಆರೋಪಿಗಳು ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ. ಚೆಲುವರಾಜು ಅವರ ಮುಂದೆನೇ ಬಹಳಷ್ಟು ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಾರೆ. ದೂರುದಾರರ ಜಾತಿಯ ಬಗ್ಗೆ ಮಾತನಾಡಿದ್ದಾರೆ. ಯಾರು ದೂರು ಕೊಟ್ಟಿದ್ದಾರಲ್ವೇ ಅವರ ಜಾತಿಯ ಬಗ್ಗೆ ಇವರು ಮಾತನಾಡಿದ್ದಾರೆ. ವೇಲುರಾಜ್ ಅವರ ಜಾತಿಯ ಬಗ್ಗೆ ಮಾತನಾಡಿದ್ದಾರೆ, ನಿಂದನೆ ಮಾಡಿದ್ದಾರೆ. ಮತ್ತೊಂದೆಡೆ ಮತ್ತೊಂದು ದೂರುದಾರರಾಗಿರುವಂತಹ ಚೆಲುವರಾಜು ಜಾತಿಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಅದೇ ವೇಳೆ ಹೆಣ್ಣಿನ ಮಾನಕ್ಕೆ ಧಕ್ಕೆ ತರುವಂತಹ ಅವಾಚ್ಯ ಶಬ್ದಗಳನ್ನು ಕೂಡ ಇವರು ಬಳಕೆ ಮಾಡಿದ್ದಾರೆ. ಪಾರದರ್ಶಕವಾದಂತಹ ಒಂದು ತನಿಖೆಯನ್ನು ಮಾಡಬೇಕಾಗಿರೋದ್ರಿಂದಾಗಿ ಆರೋಪಿಗೆ ಜಾಮೀನು ನೀಡಬಾರ್ದು ಅಂತ ಅವರು ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಇನ್ನು ಮತ್ತೊಂದೆಡೆ ವೇಲುರಾಜ್ ಅವರ ಪರವಾಗಿ ವಕೀಲರು ಕೂಡ ವಾದ ಮಂಡನೆ ಮಾಡಿದ್ರು. ವೇಲುರಾಜ್ ಅವರ ಪರ ವಕೀಲ ಏನಿದ್ದಾರೆ ಸೂರ್ಯ ಮುಕುಂದರಾಜ್ ಅವರು ಏನಂತ ವಾದ ಮಂಡನೆ ಮಾಡಿದ್ರು. ಘಟನೆ ಏನಿದೆ ಅದು ಆರೋಪಿಯ ಕಚೇರಿಯಲ್ಲಿ ನಡೆದಿದೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಏನಿದೆ ಅದು ಇನ್ನೂ ಬಾಕಿ ಇದೆ. ಜಾತಿ ನಿಂದನೆ ಹಾಗೂ ಪ್ರಾಣ ಬೆದರಿಕೆ ಹೊರಗೆಲ್ಲೂ ಕೂಡ ಮಾಡಿಲ್ಲ. ಶಾಸಕರ ಕಚೇರಿಯಲ್ಲೇ ಇದೆಲ್ಲವೂ ಕೂಡ ನಡೆದಿರೋದ್ರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕು. ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತಹ ಸಾಧ್ಯತೆ ಇದೆ. ಹೀಗಾಗಿ ಜಾಮೀನು ನೀಡಬಾರ್ದು. ಸೂರ್ಯ ಮುಕುಂದರಾಜ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನು ನೀಡಬಾರ್ದು ಅಂತ ಸೂರ್ಯ ಮುಕುಂದರಾಜ್ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಂಡಿದ್ದಾರೆ.